This vachana is not mine vachana, my vachana. Okay. ಇದು ಮುರುಘಾ ಶರಣರು ರಚಿಸಿದಂಥ ವಚನ ಅಲ್ಲ. ಇದು ಕ್ರಾಂತಿಯ ಪ್ರವರ್ತಕ ಅನಿಸಿಕೊಂಡಂಥ ಬಸವಣ್ಣನವರು ನುಡಿದಂಥ ರಚಿಸಿದಂಥ ಒಂದು ವಚನ. ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕು ಶರಣಂಗೆ. ಅವ್ರು ಹೇಳ್ತಾರೆ, ತಪ್ಪಿತ್ತು ಗಣಪದವಿ. ಯಾರು ಅಷ್ಟಮಿ ನವಮಿ ಅಂತ ಆಚರಣೆ ಮಾಡ್ತಾರೆ ಅಂಥವರು ಗಣಪದವಿಯನ್ನ ತಪ್ಪಿಸಿಕೊಳ್ಳುತ್ತಾರೆ. ಅಂಥವರು ಲಿಂಗಕ್ಕೆ ದೂರ ಅಂತ ಹೇಳ್ತಾರೆ. ನೋಡಿ, ಲಿಂಗಕ್ಕೆ ದೂರ. ಒಬ್ಬರಿಗಾಳಾಗಿ ಒಬ್ಬರ ನೋಲೈಸುವ ನಿರ್ಬುದ್ಧಿ ಅರ್ಥಾತ್ ದುರ್ಬುದ್ಧಿ ಮನುಜರ ನೇನೆಂಬೆ. ಇಂಥ ಆಚರಣೆಯನ್ನ ಮಾಡ್ತಕ್ಕಂಥವ್ರಿಗೆ ಏನ್ ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಸವಣ್ಣನವರು ಇಡುತ್ತಾರೆ. ಆ ದಿನ ಶ್ರೇಷ್ಠವೆಂದು ಕೆಲವರು ಏನ್ ಮಾಡ್ತಾರೆ, ಆ ದಿನವನ್ನು ಆಚರಿಸುತ್ತಾರೆ. ಯಾರು ಮೊಬೈಲ್ ಫೋನ್ಗಳನ್ನು ಆಫ್ ಮಾಡಿಕೊಳ್ಳಿಸ್ಬೇಕು. ದಿನವೇ ದೈವವೆಂದು ಮಾಡುವನಾಗಿ ಅವನು ದಿನದ ಭಕ್ತನು. ನೋಡಿ, ದಿನ ಶ್ರೇಷ್ಠವೆಂದು ಯಾರು ಆಚರಿಸುತ್ತಾರೆ ಅವರು ದಿನದ ಭಕ್ತರೇ ಹೊರತು ಪ್ರವರ್ತಕರ ಭಕ್ತರಲ್ಲ. ಶರಣರ ಶುದ್ಧ ಶರಣರ ಅನುಯಾಯಿಗಳಲ್ಲ ಅನ್ನುವಂತ. ಎಷ್ಟಾದರೂ ಅವರು ದಿನದ ಭಕ್ತರು. ಅವರು ಬಸವ ಭಕ್ತರಲ್ಲ, ಶರಣರ ಭಕ್ತರಲ್ಲ, ಸ್ವಾಮಿಗಳ ಭಕ್ತರಲ್ಲ, ಅವರು ದಿನದ ಭಕ್ತರು ಅಂತ. ಚನ್ನಬಸವಣ್ಣವರು ಕೂಡ ಈ ಬಗ್ಗೆ ಒಂದು ಜಿಜ್ಞಾಸೆಯನ್ನ ಎತ್ತಿದ್ದಾರೆ. ಇದೆಲ್ಲವನ್ನ ಮಾಡತಕ್ಕವರು ಆಗಿನ ಕಾಲದಲ್ಲಿ ಇದ್ದರು ಅಂತ ಕಾಣಿಸುತ್ತದೆ. ಅದಕ್ಕೋಸ್ಕರವಾಗಿ ಅದನ್ನು ಅವರು ದಾಖಲಿಸುತ್ತಾರೆ. ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಂಗೆ ನಾನೆಂತೂ ಸರಿ ಎಂಬೆನಯ್ಯ. ನೋಡಿ, ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ದಿನ ಶ್ರೇಷ್ಠವೆಂದು ಮಾಡುವ ಪಂಚಮಹಾಪಾತಕರ ಮುಖವ ನೋಡಲಾಗದು. ಎಷ್ಟು ಕಠಿಣತರವಾಗಿರುವಂತಹದ್ದು. ಫಿಲಾಸಫಿ ವಿಚ್ ಈಸ್ ವೆರಿ ಸೆನ್ಸಿಟಿವ್, ಅತ್ಯಂತ ಸೂಕ್ಷ್ಮ ಸಂವೇದನೆಯಿಂದ ಅದು ಒಳಗೊಂಡಿದೆ. ಸೂಕ್ಷ್ಮ ಸಂವೇದನೆಯನ್ನ ಅದು ಒಳಗೊಂಡಿದೆ ಅನ್ನುವಂಥದ್ದು. ಮೊಟ್ಟ ಮೊದಲನೇದಾಗಿ ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ. ಕೆಲವರು ಸೋಮವಾರ ಬಂತು ಜಳಕ ಮಾಡೋಣ ಅಂತ, ಸೋಮವಾರ ಬಂತು ಎತ್ತಿನ ಪೂಜೆ ಮಾಡೋಣ ಅಂತ, ಗಾಡಿ ಪೂಜೆ ಮಾಡೋಣ ಅಂತ, ಶಿವರಾತ್ರಿ ಬಂತು ಶಿವನನ್ನ ಆರಾಧನೆ ಮಾಡೋಣ ಅಂತ. ನೋಡಿ, ಇದೆಲ್ಲವನ್ನ ನಾನು ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡಿಕೊಂಡು ಬಂದಿದ್ದು ಶ್ರೀಗಳವರ, ಮಲ್ಲಿಕಾರ್ಜುನ ಶ್ರೀಗಳವರ ಕಾಲದಲ್ಲಿ, ಅವರ ದಿನಮಾನಗಳಲ್ಲಿ ಅದೇ ಗುರುಪಾದ ಸ್ವಾಮೀಜಿಯವರ ಗದ್ದಿಗೆಯ ಹಿಂಬದಿಯಲ್ಲಿ ಅವರು ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದರು. ಇಲ್ಲಿ ಕರ್ತೃಗದ್ದಿಗೆಯಲ್ಲಿಯೂ ಶಿವರಾತ್ರಿ ಆಚರಣೆಯ ನೆಪದಲ್ಲಿ ಮಧ್ಯರಾತ್ರಿಯವರೆಗೆ ರುದ್ರಾಭಿಷೇಕ ನೆರವೇರ್ತಾ ಇತ್ತು. ಗಂಟೆ ಜಾಗಟೆಗಳು ಮೊಳಗ್ತಾ ಇತ್ತು, ಮಂತ್ರಗಳು ಕೇಳಿ ಬರ್ತಾ ಇತ್ತು. ಯಾವಾಗ ಇಲ್ಲಿ ಮಧ್ಯರಾತ್ರಿ 12-1 ಗಂಟೆಯವರೆಗೆ ಪೂಜೆ ನೆರವೇರ್ತಾ ಇತ್ತು, ಆಗ ಹಿರಿಯ ಸ್ವಾಮೀಜಿಯವರು ತಮ್ಮ ವಸತಿ ನಿಲಯದಿಂದ ರಾತ್ರಿ ವೇಳೆ ನಡೆದುಕೊಂಡು ಅಲ್ಲಿಗೆ ಹೋಗ್ತಾ ಇದ್ರು, ಗುರುಪಾದ ಸ್ವಾಮಿಯ ಗದ್ದಿಗೆ. ಅಲ್ಲಿ ಅವರು ಮುಂಜಾನೆ 6 ಗಂಟೆಯವರೆಗೆ ಲಿಂಗ ಪೂಜಾದಿಗಳನ್ನು ನೆರವೇರಿಸಿ
ನಮ್ಮಕ, ಚಮಕ, ಪುರುಷ ಸೂಕ್ತ, ಅವತ್ತು ಒಂದು 2-3 ಜನ ಶಾಸ್ತ್ರಿಗಳಿರ್ತಾ ಇದ್ರು. ಅವರು ಸಾಥ್ ಕೊಡ್ತಾ ಇದ್ರು. ಹಿರಿಯ ಸ್ವಾಮೀಜಿಯವರಿಗೆ ಅವರು ಸಾಥ್ ಕೊಡ್ತಾ ಇದ್ರು. ಅವರು ಶಾಸ್ತ್ರಿಗಳು ಅವರೆಲ್ಲ ಜೋರಾಗಿ ಹೇಳ್ತಾ ಇದ್ರು. ಅವ್ರೇನಾದ್ರು ಸ್ವಲ್ಪ ತಪ್ಪಿದ್ರೆ ತಪ್ಪೇಲೋ ಅಂತಿದ್ರು ಸಂಸ್ಕೃತ ಶ್ಲೋಕವನ್ನು. ಮತ್ತೆ ಅವರು ಮೊದಲಿಂದ ಶುರು ಮಾಡ್ಕೊಂಡು ಹೇಳ್ತಾ ಹೇಳ್ತಾ ಹೋಗ್ತಿದ್ರು. ಒಂದು ರೀತಿಯಲ್ಲಿ ಜುಗಲ್ಬಂದಿ ಅಂತಾರಲ್ಲ, ಆ ರೀತಿಯಾಗಿರುವಂತ 3-4 ಜನ ಶಾಸ್ತ್ರಿಗಳು ಸೇರಿ ಆ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಹಿರಿಯ ಶ್ರೀಗಳವರ ಲಿಂಗ ಪೂಜೆ, ಲಿಂಗಾರ್ಚನೆ ನಡೀತಾ ಇತ್ತು. ಶಿವರಾತ್ರಿ ಅಲ್ಲ, ಇಡೀ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಿ ಎಚ್ಚರವಾಗಿದ್ದುಕೊಂಡು ಪೂಜಾದಿಗಳನ್ನು ನೆರವೇರಿಸಿಕೊಂಡು ಮತ್ತೆ 6 ಗಂಟೆಗೆ ಕರ್ತೃಗದ್ದಿಗೆಗೆ ಬಂದು ನಂತರದಲ್ಲಿ ತಮ್ಮ ವಾಸಸ್ಥಾನಕ್ಕೆ ಮರಳುತ್ತಾ ಇದ್ರು. ಇಷ್ಟನ್ನ ಬಹಳ ಹತ್ತಿರದಿಂದ ನಾವೆಲ್ಲ ನೋಡಿರುವಂತ. ಶರಣ ತತ್ವಕ್ಕೆ, ಬಸವ ತತ್ವಕ್ಕೆ ಯಾವಾಗ ಮುರುಘಾ ಮಠ ಸನ್ನದ್ಧವಾಯಿತು, ಯಾವಾಗ ಅದನ್ನ ಅನುಷ್ಠಾನಗೊಳಿಸುವಂತ ಪ್ರಯತ್ನಗಳು ಶುರುವಾದವು, ಅಂದಿನಿಂದ ಮುರುಘಾ ಮಠದ ವತಿಯಿಂದ ಶಿವರಾತ್ರಿಯ ಆಚರಣೆ ಅದನ್ನ ನಿಲ್ಲಿಸಲಾಯಿತು. ಇಲ್ಲಿ ನಡೆಯುತ್ತಿದ್ದಂತ ಶಿವರಾತ್ರಿಯ ಆಚರಣೆ ಅದು ಅಥಣಿಗೆ ಶಿಫ್ಟ್ ಆಯಿತು. ಮುರುಘೇಂದ್ರ ಶಿವಯೋಗಿಗಳವರ ಆ ಪಾವನ ಪರಿಸರದಲ್ಲಿ ಅಲ್ಲಿನೂ ಕೂಡ 2-3 ದಿನಗಳ ಅವರಿಗೆ ಕಾರ್ಯಕ್ರಮ ನೆರವೇರುತ್ತೆ. ಅದು ಒಂದು ಹಂತದಲ್ಲಿ ವೈದಿಕ ಯುಕ್ತವಾಗಬಾರದು ಅಂತೇಳಿ 3 ದಿನಗಳವರೆಗೆ ಸಹಜ ಶಿವಯೋಗವನ್ನ ಮಾಡಲಾಗುತ್ತದೆ. ಮುಂಜಾನೆಯ ಆ ಸಹಜ ಶಿವಯೋಗಕ್ಕೆ ಒಮ್ಮೊಮ್ಮೆ 5,000, 10,000 ಗಟ್ಟಲೆ ಜನ ಅಲ್ಲಿ ಜಮಾಯಿಸುತ್ತಾರೆ. ಶಿವರಾತ್ರಿಗೆ ನಾವುಗಳು ಅಲ್ಲಿ ಶರಣ ಸಂಸ್ಕೃತಿಯ ಸ್ವರೂಪವನ್ನು ಕೊಡಲಾಯಿತು. ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ ಆ ಶಿವರಾತ್ರಿ ನಡೆಯುತ್ತದೆ. ಶಿವರಾತ್ರಿಯ ನೆಪದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಅಲ್ಲಿ ನೆರವೇರುತ್ತದೆ ಅನ್ನುವಂತಹದನ್ನ ಇಲ್ಲಿ ಪ್ರಸ್ತಾಪಿಸಬೇಕಾಗುತ್ತದೆ. ಆ ದಿಸೆಯಲ್ಲಿ ಚನ್ನಬಸವಣ್ಣನವರು ಹೇಳುವಂತಹ ವಾಕ್ಯ ಏನಿದೆ, ನುಡಿ ಏನಿದೆ, ಒಂದು ಸ್ಪಷ್ಟನೆ ಏನಿದೆ, ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಲಿಂಗ ಭಕ್ತಂಗೆ ನಾನೆಂದು ಸೆರೆಯಂಪನಯ್ಯ, ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ, ದಿನಶ್ರೇಷ್ಠವೆಂದು ಮಾಡುವ ಪಂಚಮಹಾಪಾತಕರ ಮುಖವ ನೋಡಲಾಗದು. ನೋಡಿ, ಯಾರು ವಾರ ತಿಥಿ ನಕ್ಷತ್ರಾದಿಗಳು ಶ್ರೇಷ್ಠ ಅಂತೇಳಿ ಮಾಡುತ್ತಾರೆ ಅಂತವರ ಮುಖವನ್ನೂ ಕೂಡ ನೋಡಲಾಗದು ಅನ್ನುವಂತ ಒಂದು ವಿಚಾರವನ್ನ ಚನ್ನಬಸವಣ್ಣನವರು ಅನ್ನುವಂತ ಅವರಿಗೆ ಚಿನ್ಮಯ ಜ್ಞಾನಿಗಳು ಮಾತ್ರವಲ್ಲದೆ ಅವಿರಳ ಜ್ಞಾನಿಗಳು ಅಂತ ಕರೆಯಲಾಗುತ್ತದೆ. ಅವರ ಇನ್ನೊಂದು ವಚನದಲ್ಲಿ ಸೋಮವಾರ, ಮಂಗಳವಾರ, ಹುಣ್ಣಿಮೆ, ಸಂಕ್ರಾಂತಿ ಮತ್ತು ಶಿವರಾತ್ರಿ ಮೊದಲಾದ ತಿಥಿ ವಾರಂಗಳಲ್ಲಿ ಏಕ ಭುಕ್ತೋಪವಾಸಿಯಾಗಿ ಅನ್ನುವಂತ ಒಂದು ವಚನದಲ್ಲಿ ಇದೆಲ್ಲವನ್ನ ಅವರು ಒಂದು ಹಂತದಲ್ಲಿ ಅವರು ಟೀಕಿಸ್ತಾ ಹೋಗುತ್ತಾರೆ. ಶರಣರು ಹೊಸ ಹಾದಿಯ ನಿರ್ಮಾಪಕರೂ ಆಗಿದ್ದಾರೆ, ಹಳೆಯ ಮಾರ್ಗದ ಪರಿವರ್ತಕರೂ ಆಗಿರುತ್ತಾರೆ. ನೋಡಿ, ಹೊಸ ಹಾದಿಯ ಅನ್ವೇಷಕರು, ಹಳೆಯ ಆಚರಣೆಯ ಪರಿವರ್ತಕರು ಹಳೆಯ ಆಚರಣೆಯ ಪರಿವರ್ತಕರು, ಹೊಸ ಮಾರ್ಗದ ಅನ್ವೇಷಕರು. ಆ ದಿಸೆಯಲ್ಲಿ ನಮ್ಮ ಬಸವ ತತ್ವದಲ್ಲಿ, ಶರಣ ತತ್ವದಲ್ಲಿ
ಶಿವರಾತ್ರಿಯ ಆಚರಣೆ ಇರುವುದಿಲ್ಲ. ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ ಇವ್ಯಾವುಗಳನ್ನು ನಾವು ಶ್ರೀಮಠದಲ್ಲಿ ಆಚರಿಸುವುದಿಲ್ಲ. ಹುಣ್ಣಿಮೆಯ ಆಚರಣೆಯನ್ನು ನಾವು ಮಾಡುವುದಿಲ್ಲ, ಸಂಕ್ರಾಂತಿಯನ್ನು ಕೂಡ ನಾವು ಆಚರಿಸುವುದಿಲ್ಲ. ಶಿವರಾತ್ರಿಯ ಆಚರಣೆಯನ್ನ ನಿಲ್ಲಿಸಿ ಈಗಾಗಲೇ 25-30 ವರ್ಷಗಳು ಆಗಿದವೆ ಅನ್ನುವಂಥ. ಜಯಂತಿ ಮತ್ತು ಪುಣ್ಯತಿಥಿಗಳು ಶರಣ ಸಮ್ಮತವಲ್ಲ, ಬಸವ ಸಮ್ಮತವಲ್ಲ. ಅದಕ್ಕೆ ಅಷ್ಟಮಿ, ನವಮಿ ಅಂತ ಕರೀತಾರೆ ನೋಡ್ರಿ. ಶಿವರಾತ್ರಿ ನವಮಿಯ ಆಚರಣೆಯನ್ನೂ ಕೂಡ ನಾವುಗಳು ಸಂಪೂರ್ಣವಾಗಿ ಬದಲಾಯಿಸಿ ವಿಜಯದಶಮಿ ಅನ್ನುವಂತಹದನ್ನ ಸಂಪೂರ್ಣವಾಗಿ ಬದಲಾಯಿಸಿ ಶರಣ ಸಂಸ್ಕೃತಿ ಉತ್ಸವ ಅನ್ನುವಂತಹ ಶೀರ್ಷಿಕೆಯ ಅಡಿ ನಾವುಗಳು 8 ದಿನಗಳವರೆಗೆ ಸಮಕಾಲೀನ ಸಂದರ್ಭದ ಸಮಸ್ಯೆಗಳನ್ನ ಎತ್ತಿಕೊಂಡು ಮುಂದಿಟ್ಟುಕೊಂಡು ಶರಣ ಸಂಸ್ಕೃತಿಯನ್ನ ನಾವುಗಳು ಆಚರಿಸ್ತಾ ಇದ್ದೇವೆ. ವಿಜಯದಶಮಿ ಅಲ್ಲ, ನವಮಿ ಅಲ್ಲ. ಅದಕ್ಕೆ ಪರ್ಯಾಯವಾಗಿ ಶರಣ ಸಂಸ್ಕೃತಿಯ ಆಚರಣೆ. ಇವೆಲ್ಲವನ್ನು ನಿವಾರಿಸ್ತಾ ಬರಲಾಗಿದೆ. ಮಠದಲ್ಲಿ ಯಾವುದೇ ರೀತಿಯಾಗಿರುವಂತಹ ಹಬ್ಬದ ಆಚರಣೆ ಇಲ್ಲವೇ ಇಲ್ಲ. ಯಾರು ಹಬ್ಬ ಮಾಡಿದರೆ ಎಡೆ ತಂದು ಕೊಡ್ಬೇಕಷ್ಟ ನಮಗೆ. ನಾವೇನು ಹಬ್ಬ ಮಾಡ್ಕೊಂಡು ಹೊಸ ಹೊಸ ಭೋಜನವನ್ನ, ರುಚಿಕರವಾದ ಭೋಜನವನ್ನ ಸ್ವೀಕರಿಸುವಂತಹ ಪ್ರಮೇಯ ಇಲ್ಲ. ಯಾರು ಮಾಡಿರ್ತಾರೋ ಅವ್ರು ತಂದು ಕೊಡ್ತಾರಷ್ಟೆ. ಶ್ರೀಮಠದ ಹಬ್ಬ ಯಾವುದು ಹಾಗಾದ್ರೆ? ವಿಚ್ ಈಸ್ ಯುವರ್ ಫೆಸ್ಟಿವಲ್ ಅಂತ ಕೇಳಿದ್ರೆ 5th of every month, 5 ತಿಂಗಳ 5ನೇ ತಾರೀಕಿನ ಆ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಏನಿದೆ, ಅದುವೇ ನಮ್ಮ ಶ್ರೀಮಠದ ಹಬ್ಬ. ಅವತ್ತು 1000 ಜನ ಬರ್ತಾರೆ. ಬಂದವರಿಗೆಲ್ಲ ಮುರುಘಾ ಮಠದ ಪಾಯಸ ಹುಗ್ಗಿ ತಿಳ್ಕೊಡ್ರಿ. ಆ ಮುರುಘಾ ಮಠದ ಹುಗ್ಗಿಯನ್ನ ಹಿಗ್ಗಿ ಉಣ್ಣಬೇಕು. ಇಟ್ ವುಡ್ ಬಿ ಸೋ ಟೇಸ್ಟ್ಫುಲ್. ಅದ್ರ ಮುಂದೆ ಯಾವುದು ಬೇಡ ಅಂತ ಅನಿಸುತ್ತೆ. ಮೊದಲೇದಾಗಿ ರಾಗಿ ಮುದ್ದೆ, ಬಿಸಿ ಬಿಸಿ ಮುದ್ದೆ, ಬಸು ಸಾರು ಅಥವಾ ಉದಕ ಮುದ್ದೆ ಎಷ್ಟು ರುಚಿಕರವಾಗಿರುತ್ತೆ, ಆಹ್ಲಾದಕರವಾಗಿರುತ್ತೆ. ಅದನ್ನ ಉಂಡೇ ಅನುಭವಿಸ್ಬೇಕ್ರಿ. ಅದಕ್ಕೇನೋ ಒಂದು ಗಾದೆ ಮಾತು, ಮುದ್ದೆ ಅಂತ ಊಟ ಇಲ್ಲ, ಸಿದ್ದಪ್ಪನಿಂತ ದೇವರಿಲ್ಲ ಅಂತಾರೆ ಇವಾಗ. ಅದು ಯಾವ ಸಿದ್ದಪ್ಪನ ಗೊತ್ತಿಲ್ಲ. ಮುದ್ದೆ ಅಂತ ಊಟ ಇಲ್ಲ, ಸಿದ್ದಪ್ಪನಂತ ದೇವರಿಲ್ಲ ಅಂತ. ಹಾಗೆ ಮುದ್ದೆ, ರಾಗಿ ಮುದ್ದೆ, ಅದರಲ್ಲೂ ರಾಗಿ ಮುದ್ದೆ. ರಾಗಿಯನ್ನು ಉಂಡವನು ನಿರೋಗಿಯಾಗುವನು ಅಂತ ಹೇಳ್ತಾರೆ. ಉದ್ಕ ಮುದ್ದೆ ಬಹಳ ಚೆನ್ನಾಗಿ, ಸೊಪ್ಪಿನ ಸಾರು ಕೂಡ. ಅದರಲ್ಲಿಯೂ ಮುರುಘಾ ಮಠದ ಗೋಧಿ ಹುಗ್ಗಿ, ಅದಕ್ಕೇನು ಗೋಧಿ ಹಾಕಿ ಅದ್ರ ಜೊತೆಯಲ್ಲಿ ಕಡಲೆಬೇಳೆ ಹಾಕಿ, ಕಂಪಿನ ಸಾಮಾನುಗಳನ್ನು ಹಾಕಿ. ಕಂಪಿನ ಸಾಮಾನು ಅಂದ್ರೆ ಗೊತ್ತಾಗತ್ತ ನಿಮಗೆ? ದ್ರಾಕ್ಷಿ, ಗೋಡಂಬೆ, ಬಾದಾಮಿ, ಗಸಗಸೆ ಇತ್ಯಾದಿ ಎಕ್ಸೆಟ್ರಾ. ಇದಕ್ಕೆ ಕಂಪಿನ ಸಾಮಾನುಗಳು. ನಮ್ಮ ಹಿರಿಯ ಗುರುಗಳು ಅವರು ಯಾವುದೇ ಒಂದು ಧಾರವಾಡದ ಜಾತ್ರೆ ಇರ್ಬೋದು, ಅಥಣಿ ಜಾತ್ರೆ ಇರ್ಬೋದು, ಅಲ್ಲೆಲ್ಲ ಅಲ್ಲೋಗಿ ಪ್ರಸಾದ ಪೂಜೆ ಅಂತ ಮಾಡಿಸ್ತಾರೆ. ಅವ್ರ ಪಾದ ಪೂಜೆ ಮಾಡಿಸಿ ನಂತರದಲ್ಲಿ ಎಲ್ಲ ಪ್ರಸಾದವನ್ನ ಅವರ ಸ್ಪರ್ಶ ಮಾಡಿಸೋದು.
ಕಂಪಿನ ಸಾಮಾನು ಹಾಕಿದ್ರೇನಪ್ಪ ಅಂತ ಕೇಳ್ತಿದ್ರು ಅವರು. ಹಾಕಿದೇವು ಬುದ್ಧಿ ಅಂತ. ದಾವಣಗೆರೆ ಜಯದೇವ ಗುರುಗಳವರ ಸ್ಮರಣೀಯ ಸಮಾರಂಭದಲ್ಲೂ ಕೂಡ ಹಾಗೆ ಕಂಪಿನ ಸಾಮಾನುಗಳನ್ನು ಹಾಕಿ ಉಗ್ಗಿ ಮಾಡಿದ್ರೆ ತಟ್ಟೆಗಟ್ಟಲೆ ಯಾಕೆ ಹೋಗಬಾರ್ದು? ಅದ್ರ ಮೇಲೆ ಸ್ವಲ್ಪ ತುಪ್ಪ ಬಿಟ್ಕೊಂಡ್ರೆ, ಹಾಲು ಬಿಟ್ಕೊಂಡ್ರೆ, ತಟ್ಟೆ ತುಂಬ ಒಗ್ಗಿದು ತಗೊಂಡೋಗಿ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ್ಬಿಡ್ಬೇಕು, ನಿದ್ದೆ ಬಂದೇ ಬಿಡ್ಬೇಕು ಪರ್ಮೈನರ್ಗೆ. ಮೊದಲೇ ಐನೋರು ಅದಕ್ಕೆ ಒಂದು ಸ್ವಲ್ಪ ಈ ಭಾಗದಲ್ಲಿ ಒಂದೇನು ಅಂತಂದರೆ ಕೋಸಂಬರಿ ಅಂತ ಮಾಡ್ತಾರೆ. ಅದರಲ್ಲಿ ಕಡಲೆಬೇಳೆ, ನೀರುಳ್ಳಿ, ತೆಂಗಿನ ತುರಿ ಇದೆಲ್ಲ ಹಾಕಿ ಮಾಡಿದಂತಹ ಕೋಸಂಬರಿ ಭಾಳ ಟೇಸ್ಟ್ಫುಲ್ ಆಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿನೂ ಪಚಡಿ ಅಂತ ಮಾಡ್ತಾರೆ. ಅವರು ಹೆಸರುಬೇಳೆ, ನೀರುಳ್ಳಿ, ಸೊಪ್ಪು ಇತ್ಯಾದಿಗಳನ್ನೆಲ್ಲ ಹಾಕಿ ಮಾಡ್ತಾರೆ. ಎರಡೂ ಟೇಸ್ಟ್ಫುಲ್ಲಾಗಿ ಇರ್ತವೆ ಅನ್ನುವಂಥ ಒಂದು ವಿಚಾರ. ಆ ದಿಸೆಯಲ್ಲಿ 5ನೇ ತಾರೀಕೆ ನಮ್ಮ ಶ್ರೀಮಠದ ಹಬ್ಬವಾಗಿ ಎಲ್ಲ ಶರಣರು ಅವತ್ತೇ ಬರ್ತಾರೆ. ಮಠದಾಗಿದ್ದವರೆಲ್ಲ ಅವತ್ತೇ ಸ್ವೀಟ್ ಉಣ್ಣೋದು. ಮಧ್ಯೆ ಮಧ್ಯೆ ಯಾವ ಅಕೇಶನಲ್ಲಿ ಒಂದೊಂದು ಸರಿ ಆಗ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ಈ ದಿಸೆಯಲ್ಲಿ ನಾವುಗಳು ಎಲ್ಲ ಹಬ್ಬಗಳ ಪರ್ಯಾಯವಾಗಿ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನೇ ಹಬ್ಬವೆಂದು ಆಚರಿಸುತ್ತಾ ಬಂದಿರುವಂಥ ಒಂದು ಹೊಸ ಸಂಪ್ರದಾಯ, ಸತ್ ಸಂಪ್ರದಾಯ. ಸಂಪ್ರದಾಯಕ್ಕೆ ಪರ್ಯಾಯವಾಗಿ ಸತ್ ಸಂಪ್ರದಾಯಗಳನ್ನು ರೂಢಿಸಿಕೊಂಡು ಬಂದಿದೆ ಅನ್ನುವಂಥದ್ದು. ಹೀಗೆ ಬಸವ ಜಯಂತಿಯಿಂದ ಆರಂಭವಾದ ಜಯಂತಿಯ ಆಚರಣೆ ಎಲ್ಲ ಮತ ಬಾಂಧವರು, ಜಾತಿಯವರು ಆಚರಣೆಯನ್ನ ಮಾಡಿಕೊಂಡು ಬಂದಿರುವಂಥ ಸಂದರ್ಭ. ಅವರು ಇವರು ಅಂತಲ್ಲ. ಹಿಂದಿನ ಸರ್ಕಾರವೂ ಕೆಲವು ಜಯಂತಿಗಳನ್ನು ಆಚರಣೆ ಮಾಡ್ತು. ಈಗಿನ ಸರ್ಕಾರವೂ ಕೆಲವು ಯಾರ್ಯಾರು ಯಾವ್ಯಾವ ಜಯಂತಿಗಳನ್ನು ಬಿಟ್ಟಿದ್ದಾರೆ ಆ ಎಲ್ಲ ಜಯಂತಿಗಳು ಆಚರಣೆ ಆಗ್ತದೆ. ಸತ್ಪುರುಷರ ಜಯಂತಿಯ ಆಚರಣೆ ಅದು ಸರ್ಕಾರದ ಆಚರಣೆ ಆಗ್ತಾ ಇದೆ. ಬಹುತೇಕ ಎಲ್ಲ ಸೇರಿದ್ರೆ 1.5 ತಿಂಗಳು, ವರ್ಷದಲ್ಲಿ 1.5 ತಿಂಗಳು ರಜಾ ಆಗತ್ತೆ. ಎಲ್ಲ ಗೌರ್ಮೆಂಟ್ ಹಾಲಿಡೇಸು ಮತ್ತೆ ಎಲ್ಲ ಸತ್ಪುರುಷರ ಜಯಂತಿಗಳು ಸೇರಿದ್ರೆ ವರ್ಷದಲ್ಲಿ ಹತ್ತಿರ ಅಂದ್ರೆ 1.5 ತಿಂಗಳು ರಜಾ ಆಗುತ್ತೆ. ಎಲ್ಲ ಜಯಂತಿಗೂ ರಜಾ ಕೊಡ್ಬೇಕಲ್ಲ ಮತ್ತೆ. ಇದು ಒಂದು ಗಂಭೀರ ಚಿಂತನೆಯಾಗಿದೆ. ಜಯಂತಿಗಳ ಆಚರಣೆ ಮತ್ತು ಔಚಿತ್ಯಪೂರ್ಣತೆ. ಆ ದಿಸೆಯಲ್ಲಿ ಪುನಃ ನಾವುಗಳು ಚರ್ಚೆ ಮಾಡುವುದಾಗಲಿ, ಸಮಾಲೋಚನೆ ಮಾಡುವುದಾಗಲಿ, ಪರಾಮರ್ಶೆ ಮಾಡುವುದಾಗಲಿ ಅತ್ಯಂತ ಸೂಕ್ತ ಅನಿಸುತ್ತೆ. ಹಂಗಂತ ನಾನೇನೋ ಇಂಥ ವಿಚಾರಗಳು ಹೇಳ್ತೀನಿ ಅಂತೇಳಿ ಎಲ್ಲರೂ ಅದಕ್ಕೆ ಬದ್ಧರಾಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೊಂದು ಹೊಸ ಪ್ರಯೋಗವನ್ನ ಮಾಡಿದ್ವಿ. ಸತ್ಪುರುಷರ ಜಯಂತಿಯ ಮುಖಾಂತರವಾಗಿ ರಜವನ್ನ ಕೊಟ್ಟು ಅವತ್ತು ಶಾಲೆ ಕಾಲೇಜುಗಳು ರಜಾ ಕೊಟ್ಟು ಫ್ಯಾಕ್ಟ್ರಿಗಳು ಕೆಲಸಗಳು ಬಂದ್ ಆಗುವುದಕ್ಕಿಂತ ಬದಲಾಗಿ ಏನ್ ಮಾಡಿದ್ವಿ ನಾವು ಅಂತಂದ್ರೆ ಎಲ್ಲ ಸತ್ಪುರುಷರ ಆಚರಣೆಗಳನ್ನ ಒಂದೇ ದಿವಸ ಮಾಡಬೇಕು ಅಂತ ನಿರ್ಣಯಿತು. ಭಾರತ ದೇಶ ಮತ್ತು ಕರ್ನಾಟಕ ಎಲ್ಲ ಸತ್ಪುರುಷರು, ಯೇಸು ಕ್ರಿಸ್ತ ಬರ್ತಾರೆ, ಗೌತಮ ಬುದ್ಧರು, ಬಸವಣ್ಣವರು, ಪೈಗಂಬರರ ಆ ಮಕ್ಕಾ ಮಸೀದಿಯ ಚಿತ್ರ, ಎಲ್ಲರೂ ಮಹಾವೀರರು, ಎಲ್ಲರ ಭಾವಚಿತ್ರವನ್ನು ಹಾಕಿ
ಕನಕದಾಸರು, ವಾಲ್ಮೀಕಿಯವರು, ಪುರಂದರದಾಸರು, ಅಂಬೇಡ್ಕರ್ದನ್ನು ಹಾಕಿ ಸುಮಾರು ಒಂದು 20-25 ಜನ ಅಲ್ವಾ, 25 ಸತ್ಪುರುಷರ ಒಂದು ಆಚರಣೆಯನ್ನ ಒಂದೇ ದಿನ ಆಚರಿಸುವಂತ ಒಂದು ವಿನೂತನವಾದ ಪದ್ಧತಿಯನ್ನು ನಾವು ಜಾರಿಗೆ ತಂದಿದ್ದೇವೆ. ಅವತ್ತು ನಾವುಗಳು ಯಾವುದೇ ಸಂಸ್ಥೆಗೆ ರಜೆಯನ್ನು ಕೊಡೋದಿಲ್ಲ, ಬಸವ ಜಯಂತಿ ಆಚರಣೆಗೆ ರಜೆಯನ್ನು ಕೊಡುವುದಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟವರು. ಕಾಯಕ ತತ್ವಕ್ಕೆ ಗೌರವವನ್ನು ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಸವಣ್ಣನವರ ಜಯಂತಿಗೆ ರಜೆ ಬೇಡ ಅನ್ನುವಂಥ ವಿನೂತನವಾಗಿರುವಂತಹ ಜಾಗೃತಿಯನ್ನ ನಾವು ಮೂಡಿಸಿಕೊಂಡು ಬಂದಿದ್ದು ಬರ್ತಾ ಇದ್ದು, ಸರ್ಕಾರಕ್ಕೂ ಕೂಡ ನಾವು ಕೇಳ್ಕೊಂಡಿದ್ದೀವಿ, ಸಲಹೆಯನ್ನು ಕೊಟ್ಟಿದ್ದೀವಿ. ಶರಣರು, ಅದರಲ್ಲಿ ಬಸವಣ್ಣವರು ಕಾಯಕ ಸಿದ್ಧಾಂತಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಜಯಂತಿಯ ದಿನ ರಜವನ್ನ ನೀವುಗಳು ಕೊಡಬೇಡಿ, ಕೊಟ್ಟಿರುವಂತ ರಜೆಯನ್ನ ರದ್ದುಪಡಿಸಿರಿ ಅಂತ. ಆ ಬಗ್ಗೆ ಇನ್ನೂ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಈ ರೀತಿಯಾಗಿರುವಂತಹ ಜಿಜ್ಞಾಸೆಗಳು ನಡೀತಾ ಇದ್ದಾವೆ. ಜಯಂತಿ ಮತ್ತು ಪುಣ್ಯತಿಥಿಗಳ ಆಚರಣೆ ಅಂತ ನೋಡಿ, ನಮ್ಮ ಲಿಂಗೈಕ್ಯ ಮಲ್ಲಿಕಾರ್ಜುನ ಶ್ರೀಗಳವರು ಆಗಸ್ಟ್ 7ನೇ ತಾರೀಕು ಅವರು ಲಿಂಗೈಕ್ಯರಾಗಿದ್ದರು. 8ನೇ ತಾರೀಕು ಅವರ ಅಂತ್ಯ ಸಂಸ್ಕಾರ ನಡೀತು. ಇವತ್ತು ಎಷ್ಟನೇ ತಾರೀಕು? 7ನೇ ತಾರೀಕು. 7ನೇ ತಾರೀಕಿನ ದಿನ ಅವರು ಬೆಂಗಳೂರಲ್ಲಿ ಲಿಂಗೈಕ್ಯರಾಗಿದ್ದರು. ಅವ್ರನ್ನ ನಾವು ವಾಹನದಲ್ಲಿ ಕರ್ಕೊಂಡು ಬಂದು ಇಲ್ಲಿ ಇಟ್ಟು ಆನಂತರ ಮರು ದಿವಸ ಹೊಳಲಿಕೆರೆಗೆ ಕರ್ಕೊಂಡೋಗಿ ಅಂತ್ಯ ಸಂಸ್ಕಾರ ಆಯಿತು. ಸುಮ್ಮನೆ ಒಂದು ನೆನಪು ಅಷ್ಟೇ. ಆ ರೀತಿಯಾಗಿರುವಂತಹ ಒಂದು ಶ್ರೀಗಳವರ ಸ್ಮರಣೆಯನ್ನ, ಅವರ ಪುಣ್ಯತಿಥಿಯನ್ನ ನಾವುಗಳು ಜನಗಳಿಗೆಲ್ಲ ಅನುಕೂಲ ಆಗಲಿ, ಇದು ಮಳೆಗಾಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅಕ್ಟೋಬರ್ ತಿಂಗಳಿಗೆ ಅದನ್ನ ನಾವುಗಳು ಏನು ಮಾಡಿದ್ವಿ, ಟ್ರಾನ್ಸ್ಫರ್ ಮಾಡಿದ್ವಿ, ವರ್ಗಾವಣೆ ಮಾಡಿದ್ವಿ. ಅವಾಗ 16,000 ಜನ ಬರ್ತಾರೆ, ಭಾಗವಹಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಚರಣೆ, ಜಯಂತಿಯ ಆಚರಣೆ, ಪುಣ್ಯತಿಥಿಯ ಆಚರಣೆ ಅದೊಂದು ಸ್ಮರಣೆ ಆಯ್ತು. ಸ್ಮರಣೆ, ಕಮ್ಮೆಮೊರೇಷನ್ ಅಂತಾರೆ. ಕಮ್ಮೆಮೊರೇಷನ್ ಆಫ್ ಗ್ರೇಟ್ ಪರ್ಸನ್ಸ್, ದಾರ್ಶನಿಕರ ಒಂದು ಸ್ಮರಣೆ. ಆಚರಣೆಯಿಂದ ಸ್ಮರಣೆಗೆ ಬಂದ್ವಿ. ಜಯಂತಿಯ ಆಚರಣೆ ಇಲ್ಲ, ಪುಣ್ಯತಿಥಿಯ ಆಚರಣೆ ಶಬ್ದಗಳಿಗೆ ಬದಲಾಗಿ ಸ್ಮರಣೆ ಅಂತ. ಅವಕ್ಕೆ ನಾವುಗಳು ಸ್ಮರಣೋತ್ಸವ ಅನ್ನುವಂತ ಹೊಸ ಹೆಸರನ್ನ ಕೊಟ್ವಿ. ಸ್ಮರಣೋತ್ಸವ ಅಷ್ಟೇ. ಅವರು ಸ್ಮರಣೆಯನ್ನು ಮಾಡಿ, ಯಾರು ಬೇಕಾದ್ರೂ ಸ್ಮರಣೆಯನ್ನು ಮಾಡಬಹುದಲ್ಲ. ಜಯಂತಿಯ ಆಚರಣೆ, ಪುಣ್ಯತಿಥಿಯ ಆಚರಣೆ ಅನ್ನುವುದಕ್ಕಿಂತ ಸ್ಮರಣೋತ್ಸವ ಅದು ಸ್ವಾಮಿಗಳಿಗೂ ಸತ್ಪುರುಷರಿಗೂ ಮತ್ತಲ್ಲದೆ ಜನಸಾಮಾನ್ಯರು ಕೂಡ ಅದನ್ನು ಬಳಸ್ಕೋಬಹುದು. ಒಂದು ಮನೆಯಲ್ಲಿದ್ದಂಥ ಯಜಮಾನರು ಲಿಂಗೈಕ್ಯರಾದ್ರೆ ಇವರ ಸ್ಮರಣೋತ್ಸವ, ಇವರ ಒಂದು ಸ್ಮರಣೆ ನೋಡಿ. ಅದು ಸ್ವಾಮಿಗಳಿಂದ ಜನಸಾಮಾನ್ಯರವರೆಗೆ ಈ ಆಚಾರ ವಿಚಾರಗಳು ಒಂದು ರೀತಿಯಲ್ಲಿ ಏಕತೆ ಕಾಣಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸ್ಮರಣೋತ್ಸವ ಅನ್ನುವಂಥ ಹೊಸ ಪದ್ಧತಿಯನ್ನ ಜಾರಿಗೊಳಿಸಲಾಯಿತು. ಅನೇಕ ಸಂದರ್ಭದಲ್ಲಿ ಸತ್ಪುರುಷರ ಆಚಾರ ವಿಚಾರಗಳು ಕೇವಲ ಸ್ಮರಣೆಗೆ ಮಾತ್ರ ಸೀಮಿತ ಆಗುತ್ತವೆ.
ಅವತ್ತು ಆ ಸ್ಮರಣೆ ಮಾಡಿಬಿಟ್ರು ಅಂದ್ರೆ ಮತ್ತೆ ಮುಂದಿನ ವರ್ಷನೇ ಅವ್ರು ನೆನಪು ಮಾಡ್ಕೊಳ್ಳೋದು. ಅವ್ರಿಗೆ ಇವ್ರಿಗೂ ಸಂಬಂಧನೇ ಇಲ್ಲ ಮಧ್ಯದಲ್ಲಿ. ಈ ರೀತಿ ಆಗಬೇಕೆ? ಸತ್ಪುರುಷರ ಪ್ರಯೋಗಗಳು, ಚಿಂತನೆಗಳು, ವಿಚಾರಗಳು, ಅದರಲ್ಲಿಯೂ ಆದರ್ಶಗಳು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬೇಕೆ? ಯಾರು ಒಂದು ದಿನ ಆಚರಣೆಯನ್ನು ಮಾಡಿ 364 ದಿನ ಮರೆಯುತ್ತಾರೆ, ಅವರು ಆಯಾಯ ಸತ್ಪುರುಷರ ನಿಜವಾದ ಅನುಯಾಯಿಗಳು ಅಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ವಾಟ್ ಟು ಡೂ? ಮುರುಘಾಶಂದ್ರೆ ವಾಟ್ ಟು ಡೂ? ದೈನಂದಿಕವಾಗಿರುವಂತಹ ಜೀವನದಲ್ಲಿ, ಇನ್ ಯುವರ್ ರೊಟೀನ್ ಲೈಫ್, ಯು ಹ್ಯಾವ್ ಟು ಪ್ರಾಕ್ಟೀಸ್ those principles, ideas, and then philanthropic works. ಅವರು ಮಾಡಿದಂಥ ಪ್ರಯೋಗಗಳು, ವಿಧಾಯಕವಾಗಿರುವಂತಹ ಕಾರ್ಯಗಳನ್ನು ಇಡೀ ನಮ್ಮ ಜೀವನದುದ್ದಕ್ಕೂ ಅನುಸರಣೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಮಾಡ್ತಾ ಹೋಗಬೇಕು. ಜನರು ಏನ್ ಮಾಡ್ತಾರೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ದೇ ಟ್ರೈ ಟು ಫರ್ಗ್ಯಾಟ್ ದೋಸ್ ಟೀಚಿಂಗ್ಸ್ ಆರ್ ಪ್ರೀಚಿಂಗ್ಸ್. ಹಿಂಗಾಗೋದು ನಿಜವಾದ ಶರಣರ ಅನುಯಾಯಿಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವುಗಳು ಅವರ ಆದರ್ಶಗಳನ್ನ ದೈನಂದಿಕವಾದ ಜೀವನದಲ್ಲಿ ಅನುಸರಣೆಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಮ್ಮ ಒಳಗಡೆ, ನಿಮ್ಮ ಒಳಗಡೆ ಬಸವಣ್ಣ ವಿಲ್ ಬಿ ಅಲೈವ್ ಅಂಡ್ ಅದರ್ ಶರಣಾಸ್ ಆಲ್ಸೋ. ನಮ್ಮ ದೈನಂದಿಕ ಜೀವನದಲ್ಲಿ ಅವರು ಜೀವಂತವಾಗಿ ಇರುತ್ತಾರೆ. ನಮ್ಮ ಜೀವನದಲ್ಲಿ ಅವ್ರನ್ನ ಜೀವಂತವಾಗಿ ಇಟ್ಟುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಆಗ ನಮ್ಮನ್ನು ಬಿಟ್ಟು ಬಸವಣ್ಣನವರು ಇಲ್ಲ, ಬಸವ ತತ್ವವನ್ನು ಬಿಟ್ಟು ನಾವು ಇಲ್ಲ. ಒಂದು ತಾತ್ವಿಕವಾಗಿರುವ, ಸೈದ್ಧಾಂತಿಕವಾಗಿರುವಂತಹ ಸಾಮೀಪ್ಯ ನೋಡಿ. ಸತ್ಪುರುಷರು, ದಾರ್ಶನಿಕರು ಮತ್ತು ನಮ್ಮ ನಿಮ್ಮ ನಡುವೆ ಒಂದು ಸೈದ್ಧಾಂತಿಕವಾಗಿರುವಂತಹ ಸಾಮೀಪ್ಯ ಅದು ಸಾಧ್ಯವಾಗಬೇಕು. ಅದನ್ನು ಸಾಧ್ಯ ಮಾಡಿಕೊಳ್ಳಬೇಕು. ಯಾಕೆ ಸಾಧ್ಯ ಆಗೋದಿಲ್ಲ? ದೈನಂದಿಕವಾದ ಜೀವನದಲ್ಲಿ ಬಸವಣ್ಣವ್ರನ್ನ ಹೊರಗಿಡೋದು ಸರಿನಾ? ಶರಣರನ್ನ, ಸತ್ಪುರುಷರನ್ನ, ದಾಸರನ್ನ, ಸಂತರನ್ನ ಹೊರಗಿಟ್ಟು ಜೀವನ ಮಾಡೋದು ಸೂಕ್ತವೇ, ಸಮಂಜಸವೇ? ಇಟ್ ಈಸ್ ಎ ಸೀರಿಯಸ್ ಥಾಟ್. ಅತ್ಯಂತ ಗಹನವಾದ, ಗಂಭೀರವಾದ ಒಂದು ಯೋಚನೆ, ಚಿಂತನೆ. ಎಲ್ಲರೂ ಮಾಡೋದು ಹಾಗೇನೆ. ಹಿಂಗ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ದೈನಂದಿನ ಜೀವನಕ್ಕೂ ಸಂತರ ವಿಚಾರಗಳಿಗೂ ಒಂದು ಸಾಮೀಪ್ಯ ಇರಬೇಕು. ಸಾಮೀಪ್ಯವನ್ನ ನಾವು ಸಾಧಿಸಬೇಕು. ಅಂದಾಗ ಮಾತ್ರ ಎಲ್ಲರ ಬದುಕಿನಲ್ಲಿ ಅವರ ಆದರ್ಶಗಳು ಜೀವಂತವಾಗಿ ಉಳಿಯುತ್ತವೆ. ಅದಕ್ಕೆ ಸ್ಮರಣೆ ಅನ್ನುವಂಥ. ಸ್ಮರಣೆಯ ಮುಂದಿನ ಹಂತ ಏನು? ಸ್ಮರಣೆಯ ಮುಂದಿನ ಹಂತ ಏನು? ಪ್ರೇರಣೆ. ನೋಡಿ, ಸತ್ಪುರುಷರ ಸ್ಮರಣೆಯ ಮುಖಾಂತರವಾಗಿ ನಮ್ಮ ನಿಮ್ಮ ಬದುಕಿಗೆ ಪ್ರೇರಣೆ ಸಿಗುವಂತಾಗಬೇಕು. ಯಾವುದೇ ದಾರ್ಶನಿಕರು, ಸ್ವಾಮಿಗಳು
ಅವತ್ತು ಅವ್ರ ಬಗ್ಗೆ ಗುಣಗಾನ ನಡೀತಾ ಇರುತ್ತೆ. ಗುಣಗಾನ. ಅವರು ಮಾಡಿದಂಥ ಪ್ರಯೋಗಗಳ ಸ್ಮರಣೆ ಆಗ್ತಾ ಇರುತ್ತೆ. ಕಾರಣ ಸ್ಮರಣೆಯಲ್ಲಿ ಪ್ರೇರಣೆ ಇರಬೇಕು. ಆ ಪ್ರೇರಣೆಯನ್ನ ಜನಸಾಮಾನ್ಯರು ಕೂಡ ಪಡೆಯುವಂತೆ ಆಗಬೇಕು. ಸ್ಮರಣೆ ಪ್ರೇರಣೆಯಾಗಿ ಪರಿವರ್ತನೆಯಾಗಬೇಕು. ಅವರ ಬದುಕಿಗೆ ಸಂಬಂಧಿಸಿದಂತಹ ಚಿಂತನೆಯನ್ನ ಕೇಳಿದಂತಹ ಭಕ್ತಾದಿಗಳು ತನ್ನ ಬದುಕಿನ ಅಂಧಶ್ರದ್ಧೆಯ ಆಚರಣೆಯನ್ನ ಬಿಡುವಂತೆ ಆಗಬೇಕು. ಅವರ ಪ್ರಯೋಗಗಳನ್ನು ದೈನಂದಿಕವಾದ ಜೀವನದಲ್ಲಿ ಅನುಸರಿಸುವಂತೆ ಆಗಬೇಕು. ಜಯದೇವ ಗುರುಗಳು ಈ ದಿಸೆಯಲ್ಲಿ ಶರಣ ತತ್ವವನ್ನ, ಬಸವ ತತ್ವವನ್ನ ಅನುಸರಣೆಗೊಳಿಸಿದಂತಹ ಧೀಮಂತ ಸ್ವಾಮಿಗಳು. ಅವರ ಕಾಲದಲ್ಲಿನೂ ಸ್ಪೃಶ್ಯ ಅಸ್ಪೃಶ್ಯ ಭಾವನೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು, ಎಲ್ಲ ಧರ್ಮೀಯರು, ಎಲ್ಲ ಮತ ಬಾಂಧವರು ಅವರಿಗೆ ಗೌರವ ಆಧಾರಗಳನ್ನು ಸಲ್ಲಿಸಿದ್ದಾರೆ. ಅವರು ಒಮ್ಮೊಮ್ಮೆ ಜಾತಿಯನ್ನ ನೋಡಿಯೇ ಇರುವುದಿಲ್ಲ, ನೀತಿಯನ್ನ ನೋಡಿರುತ್ತಾರೆ. ಒಮ್ಮೆ ದುಮ್ಮಿ ಎನ್ನುವಂತ ಗ್ರಾಮದಲ್ಲಿ ಅವರಿಗೆ ಅತ್ಯಂತ ಪ್ರಿಯನಾಗಿರುವಂತ ಒಬ್ಬ ಭಕ್ತ ಜಯದೇವ ಗುರುಗಳವರ ಪೂಜೆಯನ್ನ ಏರ್ಪಡಿಸುತ್ತಾನೆ. ಜಯದೇವ ಸ್ವಾಮೀಜಿಯವರು ಎಲ್ಲಿ ಲಿಂಗಾರ್ಚನೆಯನ್ನ, ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರು, ಅಲ್ಲಿ 100 ಜನ ಸೇರ್ತಾ ಇದ್ರು. ಇಡೀ ಊರೇ ಅಲಂಕಾರಗೊಳ್ತಾ ಇತ್ತು. ಸಮಾಜ ಬಾಂಧವರು, ಶೆಟ್ರು, ದೈವದರು, ಯಜಮಾನರು ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರು. ದೊಡ್ಡ ಸ್ವಾಮಿ ಹೋಗಿದ್ರೆ ನಾವು ಅಲ್ಲಿ ಹೋಗೋಣ. ಆಗಿನ ಕಾಲದ ಒಂದು ವಿದ್ಯಮಾನ ಹೇಗಿತ್ತು, ಸ್ವಾಮೀಜಿಯವರಿಗೆ ಪೂಜೆಗೆ ಏರ್ಪಡಿಸುವುದರ ಜೊತೆಯಲ್ಲಿ ಅದು ಆನೆ ಪೂಜೆ, ಒಂಟೆ, ಇವೆಲ್ಲವುಗಳು ಹೋಗ್ಬೇಕಲ್ಲ, ಇವೆಲ್ಲವುಗಳು ಸಮೇತವಾಗಿ ಹೋಗಿ ಪೂಜೆ ಮಾಡೋದು. ಆನೆ ಒಂಟೆಗಳ ಸಮೇತವಾಗಿ ಆ ಊರಿಗೆ ಹೋಗೋದು. ಆನೆ ಒಂಟೆಗಳಿಗೂ ಕೂಡ ಆಹ್ವಾನ, ಅವರೆಲ್ಲರೂ ಬರಬೇಕು. ಅದು ನೋಡ್ಲಿಕ್ಕೇನೆ ಅದು ಕಣ್ ತುಂಬಿಕೊಳ್ಳುವಂತ ಒಂದು ಸಂದರ್ಭ ಆಗ್ತಾ ಇತ್ತು. ಹಾಗೆ ಆ ಹಳ್ಳಿಯಲ್ಲಿ ಜಯದೇವ ಶ್ರೀಗಳವರು ಲಿಂಗ ಪೂಜೆಯನ್ನ ನೆರವೇರಿಸಿದ್ದಾರೆ. ನೆರವೇರಿಸಿದಂತಹ ಸಂದರ್ಭದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಇನ್ನೂ ಬೇರೆ ಬೇರೆ ಕಡೆಯಿಂದ ಭಕ್ತರು ಕೂಡ ಹೋಗಿದ್ದಾರೆ. ಶ್ರೀಗಳವರು ಲಿಂಗ ಪೂಜೆಯನ್ನು ಮಾಡಿ ಪ್ರಸಾದವನ್ನ, ಪಾದೋದಕವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಬಂದಂತಹ ದೈವದವರು, ಸಮಾಜ ಬಾಂಧವರು ಅವರು ಸ್ವೀಕರಿಸಲಾರದೆ ಸುಮ್ಮನಿರುತ್ತಾರೆ. ನೀವು ಯಾಕೆ ಇಲ್ಲಿ ಪ್ರಸಾದವನ್ನ ಸ್ವೀಕರಿಸುವುದಿಲ್ಲ? ಬುದ್ಧಿ, ತಾವುಗಳು ಲಿಂಗಾರ್ಚನೆ ಮಾಡಿರ್ತಕ್ಕಂಥದ್ದು ಯಾರ ಮನೆಯಲ್ಲಿ ಗೊತ್ತಾ? ಒಬ್ಬ ಹಡಪಿಗರ ಮನೆಯಲ್ಲಿ ಅಂತೆ. ಹಡಪದ ಅಪ್ಪಣ್ಣನವರು ಕೂಡ 12ನೇ ಶತಮಾನದಲ್ಲಿ ಆಗಿ ಹೋಗಿದ್ದಾರೆ. ಅವರ ಸಂತತಿಯವರಾಗಿರುವಂತ ಈತ ಅತ್ಯಂತ ಸ್ವಾಮಿ ಭಕ್ತ, ನಿಷ್ಠಾವಂತ ಭಕ್ತ. ಅವನ ಮನೆಯಲ್ಲಿ ಪೂಜೆ ಮಾಡದೆ ಹೋದ್ರೆ ಹೇಗೆ? ನಮ್ಮಂತ ದೊಡ್ಡ ಜಗದ್ಗುರುಗಳೇ, ಮಹಾಸ್ವಾಮಿಗಳವರೇ ಅವ್ರ ಮನೆಯಲ್ಲಿ
ಪೂಜಾದಿಗಳನ್ನು ನೆರವೇರಿಸಿದ್ದೇವೆ, ನೀವುಗಳು ಕೂಡ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ಅನ್ನುವಂಥದ್ದನ್ನು ಶ್ರೀಗಳವರು ಅವರೆಲ್ಲರಿಗೆ ಅಪ್ಪಣೆ ಕೊಡಿಸುತ್ತಾರೆ ಅನ್ನುವಂಥ ಸ್ಪೃಶ್ಯ ಅಸ್ಪೃಶ್ಯ ಭಾವನೆಯನ್ನ ನಿವಾರಣೆ ಮಾಡುವಂತ ದಿಸೆಯಲ್ಲಿ ಅವರದು ಕೂಡ ದಿಟ್ಟ ಕ್ರಮ ಅನ್ನುವಂಥ ಹರಿಜನರಿಗೋಸ್ಕರವಾಗಿ ಏನೆಲ್ಲ ವಿಧವಾಗಿರುವಂತ ಸ್ಪಂದನವನ್ನು ನೀಡಿದಂತ ಮಠ ಈ ಮುರುಘಾ ಮಠ ಅನ್ನುವಂಥ ಜಯದೇವ ಗುರುಗಳವರು ಈ ಬೃಹನ್ಮಠದ ಆವರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇವಿನ ಮರದ ಕೆಳಗಡೆ ಸುಮ್ಮನೆ ಅಡ್ಡಾಡುತ್ತಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಹರಿಜನರಿಗೆ ಸಂಬಂಧಿಸಿದಂತ ಒಂದು ಸಮಾವೇಶ ನಡೆಯುತ್ತೆ ಚಿತ್ರದುರ್ಗದಲ್ಲಿ. ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಅವರು ಪರವಾಗಿ ಸಹಾನುಭೂತಿಯ ಮಾತುಗಳನ್ನು ಹೇಳ್ತಾರೆ. ಆದರೆ ಯಾರಿಗೂ ಅವರಿಗೆ ಕುಡಿಲಿಕ್ಕೆ ನೀರು ಕೊಡೋದಿಲ್ಲ. ಅನ್ನ ಆಹಾರಾದಿಗಳನ್ನ ಅವುಗಳ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಅವರೆಲ್ಲರೂ ಬೃಹನ್ಮಠಕ್ಕೆ ಬರ್ತಾರೆ. ಜಯದೇವ ಶ್ರೀಗಳವರಿಗೆ ತಮ್ಮ ನೋವನ್ನ ಅವರು ಹೇಳ್ಕೊಳ್ತಾರೆ. ಶ್ರೀಗಳವರು ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಸಾಂತ್ವನವನ್ನು ನೀಡುತ್ತಾರೆ. ಮಠ ನಿಮ್ಮ ಜೊತೆಯಲ್ಲಿ ಇರುತ್ತದೆ, ನೀವು ಧೈರ್ಯವಾಗಿ ಇರಿ ಅಂತ. ಜಯದೇವ ಗುರುಗಳವರ ಕಾಲದಲ್ಲಿ ಬಹುತೇಕ ಆನೆ ಬಾಗಿಲಿಂದ ಒಳಗಡೆ ಹರಿಜನರು ದಲಿತರು ಪ್ರವೇಶಿಸಿದಂತ ಒಂದು ಸಂದರ್ಭ ಅದು. ಅವತ್ತು ಜಯದೇವ ಶ್ರೀಗಳವರು ಮಾಡಿದಂತ ಸಮಾಜಮುಖಿ ಪ್ರಯೋಗವನ್ನು ನೋಡಿ ಶೃಂಗೇರಿ ಪೀಠದ ಒಬ್ಬ ಸ್ವಾಮೀಜಿಯವರು ಟೀಕೆಯನ್ನ ಮಾಡಿದ್ರಂತೆ. ಓ, ಮುರುಘಾ ಮಠ ಹರಿಜನರಿಗೋಸ್ಕರವಾಗಿ ಬಾಗಿಲು ತೆರೆಯಿತು ಅನ್ನುವಂತ ವ್ಯಂಗ್ಯವಾಗಿರುವಂತ ಟೀಕೆಯನ್ನ ಮಾಡಿದ್ರಂತೆ. ಜಯದೇವ ಶ್ರೀಗಳವರೂ ಕೂಡ ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ಧೈರ್ಯವಾಗಿ ದಿಟ್ಟವಾಗಿ ಎದುರಿಸಿದ್ದಾರೆ ಅನ್ನುವಂತಹದ್ದು. ಅವರಲ್ಲಿನೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಬಸವ ತತ್ವವನ್ನ ಶರಣ ತತ್ವವನ್ನ ಆಚರಿಸುವಂತ ಒಂದು ಧೈರ್ಯ ಅವರು ಮಾಡಿದ್ದಾರೆ ಅನ್ನುವಂತ. ನಾನು ಈ ಪೀಠಕ್ಕೆ ಬಂದ ವಸ್ತ್ರದಲ್ಲಿ ಆರಂಭದ ದಿನಗಳಲ್ಲಿ ಇದೆಲ್ಲವನ್ನ ಆಚರಿಸಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಸವಪಟ್ಟಣದಲ್ಲಿ ಒಂದು ಮಠ ಇದೆ. ಬಸವಪಟ್ಟಣ ಚನ್ನಗಿರಿ ಹತ್ರ. ಈ ಪ್ರಯೋಗಶೀಲ ಪ್ರವೃತ್ತಿಯನ್ನ ನೋಡಿದಂತ ಅಲ್ಲಿನ ಸ್ವಾಮಿಗಳವರು ಅತ್ಯಂತ ವ್ಯಂಗ್ಯವಾಗಿರುವಂತ ಅಷ್ಟೇ ಕಠಿಣತರವಾಗಿರುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಕೊಟ್ರು ಅವರು ಅಂತಂದ್ರೆ, ಬಸವಣ್ಣನವರಿಗೆ ಏನಾಗಿತ್ತೋ ಈ ಮುರುಘಾ ಶರಣರಿಗೂ ಅದೇ ಆಗುತ್ತದೆ ಅಂತ ಸ್ಟೇಟ್ಮೆಂಟ್ ಕೊಟ್ರು ಒಂದ್ ದಿವಸ. ಆಯ್ತು ನೋಡಂತ ನೋಡ್ರಿ ಅಂತ ನಾನು ಅದಕ್ಕೆ ರಿಯಾಕ್ಷನ್ ಕೊಟ್ಟೆ. ಬಸವಣ್ಣವ್ರಿಗೆ ಬಂದಂತ ಸಂದರ್ಭ ನನಗೆ ಬರೋದಾದ್ರೆ ನಾನು ನಿಜವಾಗ್ಲೂ ಅದನ್ನ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಅಂತ ಅವತ್ತು ನಾನು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಆದರೆ ದುರ್ದೈವವಶಾತ್ ಏನಾಯ್ತು ಗೊತ್ತಾ, ಯಾರು ಬಸವಣ್ಣನವ್ರಿಗೆ ಏನಾಯ್ತೋ ಮುರುಘಾ ಶರಣರಿಗೂ ಅದೇ ಆಗುತ್ತೆ ಅಂತ ಹೇಳಿದವರೇ 10 ವರ್ಷದಿಂದ ಅವರು ಕಾಲವಾದರು, ಬ್ರಹ್ಮೈಕ್ಯರಾದರು, ಬಯಲಾದರು ಅನ್ನುವಂತ. ನೋಡಿ, ಈಗೂ ಆಗುವಂತ ಸಾಧ್ಯತೆಗಳಿರ್ತವೆ. ಅದು ಒಂದು ಕೂಡ ಯಾವಾಗಾದ್ರೂ ನನಗೆ ನೆನಪಾಗ್ತಾ ಇರುತ್ತ ಸ್ವಾಮಿ ಹೇಳಿದ ಹೇಳಿಕೆ. ಒಮ್ಮೊಮ್ಮೆ ಹೇಳಿದವರೇ ಆ ರೀತಿಯಾಗಿ ಬಿಟ್ಟು ಹೋಗುವಂತ ಸಂದರ್ಭ ಬರುತ್ತದೆ ಅಂತ ವಿಷಾದವನ್ನ ಇಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ನಾನು ಅದನ್ನ ಗೇಲಿ ಮಾಡ್ತಾ ಇಲ್ಲ. ಸಾವನ್ನ ಯಾರೂ ಕೂಡ ಗೇಲಿ ಮಾಡಬಾರ್ದು, ಅವಮಾನ ಮಾಡಬಾರ್ದು.
ಆದರೆ ಹಿಂಗೆ ಹೇಳಿದ್ರು ಅನ್ನುವಂಥದ್ದನ್ನು ಮಾತ್ರ ಇಲ್ಲಿ ಉದಾಹರಿಸಬಹುದು ಅಷ್ಟೇ. ಆದ್ದರಿಂದ ಸ್ಮರಣೆ ಆಚರಣೆ ಆಗಬೇಕು, ಸ್ಮರಣೆ ಪ್ರೇರಣೆ ಆಗಬೇಕು. ಪ್ರೇರಣೆ ಮತ್ತೆ ದೈನಂದಿಕವಾದ ಜೀವನದಲ್ಲಿ ಸಾಧನೆ ಮಾಡುವಂತೆ ಅದು ಸ್ಫೂರ್ತಿಸಬೇಕಾಗುತ್ತದೆ. ಯಾರು ಸ್ಮರಣೆಯಿಂದ ಪ್ರೇರಣೆಯ ಕಡೆಗೆ ಬರುತ್ತಾರೋ, ಪ್ರೇರಣೆಯಿಂದ ಸಾಧನೆಯ ಕಡೆಗೆ ಬರುತ್ತಾರೋ ಅವರ ಜೀವನದಲ್ಲಿ ಒಂದಷ್ಟು ಸಂತೃಪ್ತಿ, ಧನ್ಯತಾ ಭಾವ. ನೋಡಿ, ಸತ್ಪುರುಷರ, ದಾರ್ಶನಿಕರ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಅನುಸರಣೆಗೆ ತರುವಂತಹ ಪ್ರಯತ್ನವನ್ನು ಮಾಡಿದಾಗ ಒಂದು ಸೈದ್ಧಾಂತಿಕವಾದ ಸುಖ ಸಿಗುತ್ತದೆ. ಅದಕ್ಕಾಗಿ ಈ ರೀತಿಯಾಗಿರುವಂತಹ ಒಂದು ಪರಿವರ್ತನೆಯ ಮಹಾಪರ್ವ ಅದನ್ನು ಆರಂಭಿಸಿಕೊಂಡು ಎಲ್ಲಿಯೂ ಅಡ್ಡಿ ಆತಂಕಗಳು ಇಲ್ಲದೆ ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ, ಕಲಾವಿದರಿಗೆ ಒಂದು ಸ್ವಲ್ಪ ಕೆಲಸ ಕೊಡಬೇಕು ಅನ್ನೋದಾದರೆ ಒಂದು ಯಾವುದಾದ್ರೂ ಒಂದು ಗೀತೆಯನ್ನು ಹಾಡುವುದರ ಮುಖಾಂತರವಾಗಿ ಅವ್ರಿಗೂ ಒಂದು ಅವಕಾಶ. ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆದೆಗಳ ತುಂಬಿ ತುಳುಕಿಸುವ ಹಿರಿಯಣ್ಣ ನಮ್ಮಣ್ಣ. ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆಗಳ ತುಂಬಿ ತುಳುಕಿಸುವ ಹಿರಿಯಣ್ಣ, ಎಲ್ಲರೆಗಳ ತುಂಬಿ ತುಳುಕಿಸುವ ಹಿರಿಯಣ್ಣ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಬಾಗೇವಾಡಿಯೊಳು ದಿಸಿ ಕಲ್ಯಾಣದ ನೆಲೆಸಿ, ಬಾಗೇವಾಡಿಯೊಳು ದಿಸಿ ಕಲ್ಯಾಣದ ನೆಲೆಸಿ, ತ್ಯಾಗ ಜೀವನಕ್ಕಾಗಿ ನೀಲಾಂಬಿಕೆಯ ವರಿಸಿ, ತ್ಯಾಗ ಜೀವನಕ್ಕಾಗಿ ನೀಲಾಂಬಿಕೆಯ ವರಿಸಿ, ಲೋಕ ಜನ ಹಿತಕ್ಕಾಗಿ ಬಿಚ್ಚಳಗೆ ಮತಿಯಾಗಿ, ಯೋಗ ಜನ ಹಿತಕ್ಕಾಗಿ ಬಿಚ್ಚಳಗೆ ಮತಿಯಾಗಿ, ಹಕುತಿ ಭಂಡಾರವನ್ನು ಒಡೆದೆರೆದೆಲ್ಲರಿಗೆ, ಹಕುತಿ ಭಂಡಾರವನ್ನು ಒಡೆದೆರೆದೆಲ್ಲರಿಗೆ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಅನುಭವ ಮಂಟಪದಿ ಜಾತಿ ಮತ
ವಿಶ್ವಾತ್ಮ ಭಾವವನು ಮನುಜ ದೇವನು ನಮ್ಮ ಭಾಗ್ಯದ ಬಸವಣ್ಣ. ಮನುಜ ದೇವನು ನಮ್ಮ ಭಾಗ್ಯದ ಬಸವಣ್ಣ. ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಎಲ್ಲರೆಗಳ ತುಂಬಿ ಮುಗಿಸುವ ಹಿರಿಯಣ್ಣ. ನಡೆದಂತೆ ನುಡಿದವನು ನುಡಿದಂತೆ ನಡೆದವನು ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ನಡೆನುಡಿಗಳೊಂದಾಗಿ ಜೋಡಿಸಿದ ಜೀವನದಿ. ನಡೆನುಡಿಗಳೊಂದಾಗಿ ಜೋಡಿಸಿದ ಜೀವನದಿ. ಕೂಡಲ